ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಹೇಳ್ತಾರೆ. ಯಾಕಂದರೆ ಆಗಿನ ಕಾಲದಲ್ಲಿ ನಮ್ಮ ನಾಡಿನಲ್ಲಿ ಮುದ್ದೆಗೆ ಅಷ್ಟೊಂದು ಪ್ರಾಮುಖ್ಯತೆ ನೀಡ್ತಾ ಇದ್ರು. ಆದರೆ ಇಲ್ಲಿ ಹೆಚ್ಚು ಮುದ್ದೆ ತಿಂದು ಬಹುಮಾನ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಲ್ಲೊಂದು ಕಡೆ ಮುದ್ದೆ ತಿನ್ನೋ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಈ ಸ್ಪರ್ಧೆಗೆ ಸುತ್ತ 4 ಹಳ್ಳಿಯಿಂದ ಮುದ್ದೆ ತಿನ್ನೋ ಜಟ್ಟಿಗಳು ಕೂಡ ಬಂದಿದ್ದಾರೆ. ಬೆಣ್ಣೆ ಹಾಕಿ ಮುದ್ದೆ ತಿರುವ ತಯಾರಿನ ನೋಡೋದೇ ಆನಂದ. ಜೊತೆಗೆ ನಾಟಿ ಕೋಳಿ ಸಾರು ಕೂಡ ರೆಡಿ ಆಗ್ತಾ ಇದೆ. ಇನ್ನೇನು ಬಾಗೂರು ಬಾರ್ಸೋಣ ಅಂತ ಹುಡುಗರ ಜೊತೆ ಹುಡುಗಿಯರು ಕೂಡ ಪೈಪೋಟಿ ನಿಂತಿದ್ದಾರೆ. ಮುದ್ದೆ ತಿಂದು ಸುಸ್ತಾಗಿರೋ ಸ್ಪರ್ಧೆಗಳಿಗೋಸ್ಕರ ಬಹುಮಾನ ಅಂತ ಟಗರು ಮತ್ತೆ ಹೂಂಜ ಕೂಡ ಕಾಯ್ತಾ ಇದೆ. ಸರಿಯಾಗಿ ಬಾರ್ಸೋಣ ಅಂತ ಬಂದವರು ಒಂದೇ ಮುದ್ದೆಗೆ ಸುಸ್ತಾಗಿ ಕೂಡ ಕೂತಿದ್ದಾರೆ. ಭರ್ಜರಿಯಾಗಿ ನಡೆದ ಸ್ಪರ್ಧೆಯಲ್ಲಿ 9 ಮುದ್ದೆಯನ್ನು ತಿಂದು ಸ್ಪರ್ಧೆಯನ್ನು ಸಮಾಪ್ತಿ ಮಾಡಿದ್ದು ನಮ್ಮ ಮಾವ ಹತ್ತು ಅಂದ್ರೆ ನಾನು 12 ನಲ್ಲಿ ಮಾಡೋಣ. ಎಷ್ಟು ಮುದ್ದೆ ತಿಂತೀರಾ? 2 ಮುದ್ದೆ ಅಷ್ಟೇ. ಆಂಟಿ ಸಾಕಾ? 3 ಮುದ್ದೆ ಸಾಕಾ? ಇನ್ನೊಂದು ಮುದ್ದೆ ತಿನ್ನೆ. ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ಮ ನವೀನ್ ಮಾತಾಡ್ತಿರೋದು. ಈ ಹಳ್ಳಿ ಕಡೆ ಎಲ್ಲ ಯುಗಾದಿ ಬಂತಂದರೆ ಒಂದು ಸ್ಪರ್ಧೆಗಳು ನಡೆಯುತ್ತೆ. ಅಂದರೆ ಬೇರೆ ಬೇರೆ ಥರ ಸ್ಪರ್ಧೆಗಳು ನಡೆಯುತ್ತೆ. ಅದರಲ್ಲಿ ತುಂಬ ಮುಖ್ಯವಾಗಿದ್ದು ನಾಟಿ ಕೋಳಿ ಮತ್ತು ಮುದ್ದೆ ಸಾರು ತಿನ್ನೋ ಸ್ಪರ್ಧೆ. ಸೊ ಬೆಂಗಳೂರು ಸುತ್ತಮುತ್ತದಲ್ಲಿ ಇವತ್ತು ಮುದ್ದೆ ಮತ್ತು ನಾಟಿ ಕೋಳಿ ತಿನ್ನೋ ಸ್ಪರ್ಧೆ ಇತ್ತು. ಮುದ್ದೆ ನಾಟಿ ಕೋಳಿ ಅಂದರೆ ಬಾಯಲ್ಲಿ ನೀರು ಬರುತ್ತೆ. ಆ ಸ್ಪರ್ಧೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸ್ಪರ್ಧೆ ಹೇಗಿರುತ್ತೆ, ಏನಿರುತ್ತೆ, ಯಾರು ಎಷ್ಟು ಜನ ಮುದ್ದೆ ತಿಂತಾರೆ ಅದೆಲ್ಲ ನೋಡ್ಕೊಂಬರೋಣ. ಬನ್ನಿ ಹೋಗೋಣ. ನೋಡಿ, ಆ ಸ್ಪರ್ಧೆಗೆ ಕಾಂಪಿಟೇಷನ್ಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲ ಕುತ್ಕೊಂಡಿದ್ದಾರೆ ಸೈಡಲ್ಲಿ ಫುಲ್ಲು. ಟೋಟಲ್ 17 ಜನ ಪಾರ್ಟಿಸಿಪೇಟ್ ಆಗಿದ್ದಾರೆ. ಇಲ್ಲಿ ಮೊದಲೇ ಇವ್ರು ರಿಜಿಸ್ಟರ್ ಆಗಬೇಕಂತ ಆಗಿತ್ತು. ಹಾಗೆ ಮುದ್ದೆ ಕೂಡ ಪ್ರಿಪ್ರೇಷನ್ ಆಗ್ತಿದೆ. ಇನ್ನು ಇವ್ರಿಗೆ ಕೊಡೋ ಇದು ಪ್ರೈಸು ಇಲ್ಲಿದೆ ನೋಡಿ. ಸ್ಪರ್ಧೆಯಲ್ಲಿ ವಿನ್ ಆಗೋರಿಗೆ ಈ ಟಗರು ಕೊಡ್ತಾರೆ ಪ್ರೈಸು. ಆಮೇಲೆ ಸೆಕೆಂಡ್ ಪ್ರೈಸಿಗೆ 3 ನಾಟಿ ಕೋಳಿ, 3ನೇ ಪ್ರೈಸಿಗೆ 2 ನಾಟಿ ಕೋಳಿ, 2 ಇಲ್ಲೆಲ್ಲ ಹಾಕಿರ್ತಾರೆ ಒಳಗಡೆ. ಸ್ಪರ್ಧೆಯಲ್ಲಿ ವಿನ್ ಆಗೋರಿಗೆ ಈ ಟಗರು, ಹಾಗೆ ಸೆಕೆಂಡ್ ಪ್ರೈಸ್ ಬರೋರಿಗೆ 3 ಮುದ್ದೆ ಕೋಳಿ, ಹಾಗೆ 3ನೇ ಪ್ರೈಸ್ ಬರೋರಿಗೆ 2 ಕೋಳಿ ಕೊಡ್ತಾರೆ. ಟಗರು ವಿನ್ ಆಗೋರಿಗೆ ಭರ್ಜರಿ ಒಂದು ಇದಿದೆ, ಗಿಫ್ಟ್ ಇದೆ. ಮುದ್ದೆ ರೆಡಿ ಆಗಿದೆ. ಒಂದೊಂದು ಮುದ್ದೆ ಎಷ್ಟೆಷ್ಟು ಇರುತ್ತೆ? 300 ಗ್ರಾಮ. 300 ಗ್ರಾಮ್. ಒಂದೊಂದು ಮುದ್ದೆ 300 ಗ್ರಾಮ್ ಇರುತ್ತಂತೆ. ಯಾರು ಎಷ್ಟು ಮುದ್ದೆ ತಿಂತಾರೆ ಅಷ್ಟು ಮುದ್ದೆ ಹಾಕ್ತೀರಾ? ಹೌದೌದು. ಫಸ್ಟ್ ಈಗ 3 ಹಾಕ್ತೀವಿ ಶಾಂಪಲ್ಗೆ. ಆಮೇಲೆ ಅವರು ಅರ್ಧ ಗಂಟೆ ಟೈಮ್ ಇರುತ್ತೆ. ಅದರಲ್ಲಿ ಏನು ಯಾರ್ಯಾರು ಖಾಲಿ ಆದಂಗೆ ಅರ್ಧ ಗಂಟೆ ಒಳಗಡೆ ಯಾರು ಜಾಸ್ತಿ ತಿಂತಾರೆ ಅವ್ರನ್ನ ಮೊದಲನೇ ಬಹುಮಾನ ಅಂತ. ಪಾರ್ಟಿಸಿಪೇಟ್ 30 ನಿಮಿಷನಾ? 30 ನಿಮಿಷ ಎಷ್ಟನ್ನು ತಿನ್ಬೋದು. ಒಂದು ಮುದ್ದೆ ಮತ್ತೆ ಏನೇನು ಕೊಡ್ತೀರಾ? ಒಂದು ಮುದ್ದೆ, ಒಂದು ನೆಲ್ಲಿ ಮೂಳೆ, ನಾಟಿ ಕೋಳಿ ಸಾಂಬಾರು, ಮತ್ತೆ ನಾಟಿ ಕೋಳಿ ಮಟನ್, ಒಂದು ಮೊಟ್ಟೆ, ಈರುಳ್ಳಿ, ಸೌತೆಕಾಯಿ. ಇಷ್ಟು ಕೊಡ್ತೀರಾ? ಇಷ್ಟು ಕೊಡ್ತೀವಿ. ಇದರಲ್ಲಿ ಏನೇನು ಇದಿದೆ? ರೂಲ್ಸ್ ಏನೇನಿದೆ? ರೂಲ್ಸ್ ಏನು ಅಂದರೆ ಅರ್ಧ ಗಂಟೆ ಟೈಮ್ಸ್ ಇದೆ, 30 ನಿಮಿಷ. ಆಮೇಲೆ ಅವ್ರ ಆರೋಗ್ಯಕ್ಕೆ ಅವರೇ ಜವಾಬ್ದಾರಿ. ಆಮೇಲೆ ನಮ್ಮ ಆಂಬುಲೆನ್ಸು, ಹಾಸ್ಪಿಟ್ಲ್ ಅವರು ಎಲ್ಲ ಬಂದಿದ್ದಾರೆ, ಏನೂ ತೊಂದರೆ ಆಗಲ್ಲ. ಅವ್ರು ಈಚೆಯಿಂದ ಎಲ್ಲರೂ ಬಂದಿದ್ದಾರೆ. ಅಂದರೆ ನಮ್ಮ 4 ಪಂಚಾಯತಿಯರು ಮಾತ್ರ, ಸೊಂಡೆಗೊಪ್ಪ, ಕಿತ್ನಳ್ಳಿ, ಮಾಚೋಳ್ಳಿ, ಕಣಬಗೆರೆ, 4 ಪಂಚಾಯತಿ ಅಭ್ಯರ್ಥಿಗೂ ಮಾತ್ರ. ಇಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡಲ್ಲ? ಇಲ್ಲ, ಡ್ರಿಂಕ್ಸ್ ಮದ್ಯಪಾನಕ್ಕೆ ಅವಕಾಶನೇ ಇಲ್ಲ ಸರ್. ಅದು ಮೊದಲೇ ನಮ್ಮ ಇದರಲ್ಲೇ ಹಾಕ್ಸ್ಬಿಟ್ಟಿದ್ದೀವಿ. ರೆಡಿಯಾಗಿದೆ. ಸ್ವಲ್ಪ ಹೊತ್ತಿಗೆ ಕಾಂಪಿಟೇಷನ್. ನಾಟಿ ಕೋಳಿ ಸಾರು ನೋಡಿದ್ರೆ ಬಾಯಲ್ಲಿ ಹಂಗೆ ನೀರು ಬರ್ತಿದೆ. ಅದು ನಾಟಿ ಕೋಳಿ ಸಾರು ಮುದ್ದೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸರ್, ನಿಮ್ಮ ಹೆಸರು? ಮಂಜುನಾಥ್ ಸರ್. ಮಂಜುನಾಥ್ ಸರ್, ಎಷ್ಟು ಮುದ್ದೆ ತಿನ್ಬೋದು ನಿಮ್ಮ ಪ್ರಕಾರ? ನಾನು ಒಂದು 5 ತಿನ್ನೋಣ ಅಂತ ಇದ್ದೀನಿ. 5 ತಿನ್ನೋಣ ಅಂತ ಹೇಳ್ಕೊಂಡು ಇಲ್ಲಿ ನೋಡಿದ್ರೆ 11, 12 ಅಂತ ನಂಬರ್ ಹಾಕಿದ್ರೆ ನೀವು 5 ಅಂತ ಹೇಳ್ತೀರಾ. ನೋಡೋಣ, ಈ ನಂಬರ್ ನೋಡ್ಕೊಂಡೆ ತಿಂತೀನಿ. ಓಕೆ, ನೋಡೋಣ, ಟ್ರೈ ಮಾಡ್ತೀನಿ. ಓಕೆ, ಟಗರು ನಿಮ್ದಾಗತ್ತಂತೀರಾ? ನಮ್ದಾಗ ಡೌಟು. ನೋಡೋಣ, ಹಿರಿಕರು ಕೋಳಿಗೆ ಟ್ರೈ ಮಾಡ್ತೀನಿ. ಸರ್, ನೀವು ಎಷ್ಟು ತಿನ್ಬೋದು ಅಂತ ಅನ್ಕೊಂಡಿದ್ದೀರಾ? ಒಂದು 2 ರಿಂದ 4. 2 ರಿಂದ 4, 5 ರಿಂದ 6 ಅಂತ ನೀವು 2 ರಿಂದ 4 ಅಂತೀರಾ? ಓಕೆ, ನೋಡ ಎಷ್ಟು ತಿಂತಾರೆ? 4 ರಿಂದ 5. 4 ರಿಂದ 5 ಎಲ್ಲ 4 ರಿಂದ 5 ಇದ್ದೀರಾ? ಹಂಗಾರೆ ಯಾರು 12 ನಂಬರ್ ಬರ್ತೀರಾ? ಪ್ರಯತ್ನ ಮಾಡ್ತೀರಾ? ಓಕೆ, 10 ಅಬ್ಬ, ನೀವು ಒಬ್ಬರೇ ನೋಡಿ 10 ಅಂತ ಹೇಳಿ ಅದು ಇಷ್ಟ ತನಕ ನೋಡಿ. ಮುಂದೆ ಟಗರು ನಿಮ್ದೆ ಅಂತೀರಾ? ನೋಡೋಣ. ಕಾಂತರಾಜು. ಎಷ್ಟು ತಿನ್ಬೋದು? ನಮ್ಮ ಮಾವ 10 ಅಂದ್ರೆ ನಾನು 12. ಅವ್ರು 10 ನೀವು 12 ಅಂತೀರಾ? ನಿಮ್ಮ ಮಾವನವರು? ಓಕೆ, ನೋಡಿ, ಮಾವಂಗೆ ಕಾಂಪಿಟೇಷನ್ 12 ಅಂತೀವ್ರೆ. ಅಣ್ಣ, ಎಷ್ಟು ಮುದ್ದೆ ತಿಂತೀರಾ? 2 ಮುದ್ದೆ ಅಷ್ಟೇ ಸಾಕಾ? ವಯಸ್ಸಾಯ್ತು ಬಿಟ್ಟಲ್ವಾ ಯಾವ ಬರ್ಕೊಂಡವೆ. ಓಕೆ, ನೋಡೋಣ ಎಷ್ಟು ತಿಂದ್ರೆ ಅಂತ. ತಾತ, ಈ ಏಜಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಅದಕ್ಕೆ ಇದು ಮಾಡಬೇಕು. ನೀವು 2 ಅಲ್ಲ, 1 ತಿಂದು ನೀವು ವಿನ್ನರೇ. ಅಣ್ಣ, ನೀವು ಎಷ್ಟು ತಿಂತೀರಾ? 5 ರಿಂದ 6 ಅಷ್ಟೇ. ಅವ್ರು 12 ಅಂತೇಳಿ ನೀವು 5 ರಿಂದ 6 ಅಂತೀರಾ? ನೋಡೋಣ, ಹೇಳ್ತೀರ ಅಷ್ಟೇ 5 ರಿಂದ 6 ಅಂತೇಳಿ. ಆಮೇಲೆ ಗೊತ್ತಾಗತ್ತೆ, ಹೋಗ್ತಿರ್ಬೇಕಲ್ವಾ. ನಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಊಟ ಮಾಡ್ತೀವಪ್ಪ, ಜಾಸ್ತಿ ಅಂತ ತಿನ್ನೋದು ಅಲ್ಲ. ಕಾಂಪಿಟೇಷನ್ ಅಲ್ವಾ? ಕಾಂಪಿಟೇಷನ್ ಆದ್ರೂ ನಮ್ಮ ಆರೋಗ್ಯ ನೋಡ್ಬೇಕು, ಮೇನ್ ಅದು. ಅಣ್ಣ, ಎಷ್ಟು ತಿಂತೀರಾ? ಒಂದೇ ಮುದ್ದೆ ಬಿಡಿ, ನೀವೇ ವಿನ್ನರ್. ಈ ಏಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಲ್ಲ, ಎಷ್ಟು ತಿಂದ್ರೆ ನೀವು ಅಲ್ವಾ? ಓಕೆ, ನೀವು ಎಷ್ಟು ತಿಂತೀರಾ? ನಾನು 4-5 ತಿನ್ಬೋದು. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿರೋದು. ಓಕೆ, ಜಸ್ಟ್ ಪಾರ್ಟಿಸಿಪೇಟ್ ಅಷ್ಟೇ. ವಿನ್ನರು ಆಮೇಲೆ ಸೋಲೋದೆಲ್ಲ ನೆಕ್ಸ್ಟ್ ನಾವು ನೋಡ್ಬೇಕು. ಹೌದು, ಆಮೇಲೆ ತಿಂದ ಆಮೇಲೆ ಬೇರೆ ಏನಾದ್ರು. ಓಕೆ,
ನನ್ನ ಹೆಸರು ಉಮೇಶ್ ಅಂದ್ಬಿಟ್ಟು. ನೋಡೋಣ ಒಂದು 5ರಿಂದ 6 7 ನೋಡೋಣ, ಟ್ರೈ ಮಾಡೋಣ. ಲೇಡೀಸ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವರು ಮಾತಾಡ್ಸೋಣ ಎಷ್ಟು ತಿಂತ ಅಂತ ನೋಡೋಣ. ಎಷ್ಟು ತಿಂತೀರಾ ನೀವು ಮುದ್ದೆ? 4ರಿಂದ 5 ಅಂದರೆ ಅಷ್ಟೇನಾ? ಇಲ್ಲಿ 12 ಹಾಕ್ಯಾರೆ, ನೀವು 4ರಿಂದ 5 ಅಂತೀರ. ಮುಂಗಡೆ ಕುರಿ ಇದೆ, ಟಗರಿ ಇದೆ, ಇಲ್ಲ ಅಷ್ಟೇ ಸಾಧ್ಯ ಆಗೋದು, ಅದ್ರ ಮೇಲೆ ಆಗಲ್ಲ ಅಂತೀರಾ? ಓಕೆ, ನೀವು ಈಗಲೂ ಪಾರ್ಟಿಸಿಪೇಟ್ ಮಾಡ್ತೀರಲ್ಲ, ಅದು ಖುಷಿ ಪಡಬೇಕು. ನೀವು ಎಷ್ಟು ತಿನ್ಬೋದು? 2 ಮುದ್ದೆ ತಿನ್ಬೋದು. 2 ಮುದ್ದೆ, ಅವ್ರು 4 ಅಂತೀರ, ನೀವು 2 ಅಂತೀರಾ? ಟ್ರೈ ಮಾಡೋಣ, ಪಾರ್ಟಿಸಿಪೇಟ್ ಮಾಡ್ತೀರ, ಅದೇ ಖುಷಿ. ನೋಡೋಣ ಯಾರು ಎಷ್ಟು ತಿಂತಾರೆ ಅಂತ ಕಂಡು ನೋಡೋಣ. ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡೋಕ್ಕಂತೇಳಿ. ಮಧ್ಯದಲ್ಲಿ ಟಗರು ಕೂಡ ಇರ್ತಾರೆ. ಇವ್ರು ತಿನ್ನೋರಿಗೆ ಫುಲ್ಲು ಹುಮ್ಮಸ್ಸು ಎದ್ದು ಬರುತ್ತೆ ಟಗರು ನೋಡಿದ್ರು ಕೂಡ. ನೋಡಿ ಎಲ್ಲ ಹಾಕ್ತಾ ಹೋಗ್ತಾರೆ. 3 ಮುದ್ದೆ, ಆಮೇಲೆ ಚಿಕನ್ನು, ಇದು ನಳ್ಳಿ ಮುಳೆನ ಚಿಕನ್ ಆಯಿತು, ನಾಟಿ ಕೋಳಿ ಚಿಕನ್ನು, ಆಮೇಲೆ ಸಾಂಬಾರು, ಆಮೇಲೆ ಮುದ್ದೆ, ಆಮೇಲೆ ಮೊಟ್ಟೆ ಕೂಡ ಹೋಗ್ತಾ ಇದೆ. ಇದಿಷ್ಟು ಇದೆ ಇವಾಗ. ನಲ್ಲಿ ಮುಳೆನಾ? ನೋಡಿ ನಲ್ಲಿ ಮುಳೆ ಮತ್ತೆ ನಾಟಿ ಕೋಳಿನೇ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಬಾರಿಸ್ತಾ ನೋಡಿ, ಇವಾಗ ಒಬ್ಬೊಬ್ರು ಸ್ಟಾರ್ಟ್ ಮಾಡ್ಕೊಂತಾರೆ. 3 ಮುದ್ದೆ ಹಾಕ್ಯಾರೆ. ಸೊ 3ಗೆ ಟಿಕ್ ಹಾಕ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಮುದ್ದೆ ಹಾಕಿ ಒಂದೊಂದು ಟಿಕ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಸ್ಪರ್ಧೆಯಲ್ಲಿ ತಮ್ಮ ಮುದ್ದೆಯನ್ನು ತಿನ್ನಲು ಪ್ರಾರಂಭ ಮಾಡಿದ್ದಾರೆ. ಒಂದೇ ಹಾಕ್ಕೊಂಡ್ರಾ? ನೋಡಿ ಒಂದು ಮುದ್ದೆ ಮುಗೀತು ಅಂಕಲ್ದು. ನೋಡ ಯಾರು ಎಷ್ಟು ಮುದ್ದೆ ಮುಗಿತಾರೆ ಅಂತೇಳಿ. ತಿನ್ನಿ ನೀವು ತಿನ್ನಿ. ಇಲ್ಲೊಂದು ಮುಗೀತು. ಆಂಟಿ 2 ಮುದ್ದೆ ಹಾಕೊಂಡಿದ್ದು ಸಾಕಾ? ಟ್ರೈ ಮಾಡೋಣ. ಮುದ್ದೆ ಹಾಸ್ಕೊಂಡೆ, ರೈನ್ ಮುದ್ದೆ 3 ಅಲ್ಲಿ 6, ಇಲ್ಲಿ 4. ತಾತ 4 ನೋಡಿ, ತಾತ 3 ಅಂಗಡಿ 4 ಹೋಗಿ ತಿನ್ನಿ ತಾತ, ತಿನ್ನಿ. 5 ಇಲ್ಲ 5 ಮುದ್ದೆ ತಿಂತಾ ಇದ್ದಾರೆ. 4ನೇ ಮುದ್ದೆ ಗೋಲ್ ಮಾಡಿ 5ನೇ ಮುದ್ದೆ ಇಸ್ಕೊಳ್ತಾರೆ. 3 ಮುದ್ದೆ ಆಂಟಿ ಸಾಕಾ? 3 ಮುದ್ದೆ ಸಾಕಾ? ಇನ್ನೊಂದು ಮುದ್ದೆ ತಿನ್ನಿ. ಈಗ 10 ನಿಮಿಷಗಳ ಕಾಲ ಇನ್ನೊಂದು 4 ನೋಡಿ. ಇಲ್ಲಿ ಮತ್ತೆ ಇಲ್ಲಿ ಕಾಂಪಿಟೇಷನ್, ಅಲ್ಲಿ 7, ಇಲ್ಲಿ 6 ಇದು ಕಾಂಪಿಟೇಷನ್ ಇದ್ದಾರೆ. ಇಲ್ಲಿ 5 ಇದ್ದಾರೆ. ಇಲ್ಲಿ ಹತ್ತರಲ್ಲೇ ಇದ್ದಾರೆ ಎಲ್ಲರೂ. ಯಾರು ಯಾವಾಗ ಅಂತ ಹೇಳಕ್ಕಾಗಲ್ಲ ಹೆಂಗಂತೇಳಿ. 4 ಗಂಟೆ ಸುಸ್ತಾಗಿ ತಿಂದು ಗಾಡಿ ಹಾಕ್ತಾರೆ. ನಾಳೆ ನೋಡ್ಕೊಂತೀರಾ ಪಾರ್ಟಿ ಹೋಟೆಲ್? ಉಮೇಶ್ ಅವರು 7 ಮುದ್ದೆ ಉಂಡಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಮತ್ತೆ ಹನುಮಂತಯ್ಯ ಅವರು ಇಬ್ರು ಸಮನಾಗಿರೋದ್ರಿಂದ ಅವರಿಬ್ಬರನ್ನು ನಾವು ಇಲ್ಲಿ ಲೆಕ್ಕಕ್ಕೆ ತಗೊಂತಾ ಇದ್ದೀವಿ ಸಮನಾಗಿ. ಮತ್ತೆ ದುಗ್ಗಯ್ಯ ಅವರು ಕಿತ್ನಲ್ಲಿ ಮತ್ತೆ ನಮ್ಮ ಹನುಮಂತಯ್ಯ ಅವರಿಗೆ
ಟಗರು ಪ್ರಥಮ ಬಹುಮಾನ ಮೊದಲನೇ ಬಹುಮಾನ ಪಡೆದಿದ್ದಾರೆ. ಫುಲ್ ಸೆಲೆಬ್ರೇಷನ್ನು ಟಗರು ಇದ್ದಾಗೆ ನೋಡಿ ಕಾಂಪಿಟೇಷನ್ ಫುಲ್ಲು ಮುಗೀತು. ಫುಲ್ಲು ಜನ ಬಿರಿಯಾನಿ ಬೇರೆ ಇದೆ ಇವಾಗ, ಬಿರಿಯಾನಿ ತಿನ್ನೋಕ್ಕೆ ಬೇರೆ. ಸೊ ಈ ವಿಡಿಯೋ ಇಷ್ಟ ಅಂತ ಅಂದ್ಕೊಳ್ತೀನಿ. ಇದೇ ಥರ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ